ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಅಪರ್ಣಾ ಗುಂಗೂರ್, ವರ್ಕಿಂಗ್ ಆಸ್ ಎ ಮೆಡಿಕಲ್ ಆಫೀಸರ್ ಅಟ್ ಹೋಪ್ ಆಯುರ್ವೇದಿಕ್ ಮೆಡಿಸಿನ್ ಪ್ರೈವೇಟ್ ಲಿಮಿಟೆಡ್, ಬೆಳಗಾವಿ. ಇವತ್ತು ನಾವು ಹೋಪ್ ಆಯುರ್ವೇದಿಕ್ ಮೆಡಿಸಿನ್ ನ ಬಗ್ಗೆ ವಿಶೇಷತೆಗಳು ಹಾಗೂ ಕ್ಯಾನ್ಸರ್ ಮೇಲೆ ಇದು ಹೇಗೆ ಪರಿಣಾಮಕಾರಿಯಾಗಿದೆ ಎಂಬುದರ ಮಾಹಿತಿಯನ್ನ ಪಡೆದುಕೊಳ್ಳೋಣ. ಹೆಸರೇ ಸೂಚಿಸುವ ಹಾಗೆ ನಮ್ದು ಆಯುರ್ವೇದಿಕ್ ಔಷಧಿಯಾಗಿದೆ. ಇದು ಆಯುರ್ವೇದ ಸಸ್ಯಗಳ ಎಲೆಗಳಿಂದ ತಯಾರಿಸಲ್ಪಟ್ಟ ಒಂದು ಔಷಧಿಯಾಗಿದೆ. ಇದು ಸಂಪೂರ್ಣವಾಗಿ ನ್ಯಾಚುರಲ್, ಹರ್ಬಲ್ ಮತ್ತು ಆರ್ಗ್ಯಾನಿಕ್ ಆಗಿರುವ ಒಂದು ಔಷಧಿಯಾಗಿದೆ. ಹೋಪ್ ಆಯುರ್ವೇದಿಕ್ ಮೆಡಿಸಿನ್ ನಲ್ಲಿ ಯಾವುದೇ ತರಹದ ಸ್ಟೆರಾಯ್ಡ್ಸ್, ಕೆಮಿಕಲ್ಸ್ ಹಾಗೂ ಮೆಟಲ್ ಡಸ್ಟ್ ಗಳ ಪ್ರಯೋಗವನ್ನ ಮಾಡಲಾಗಿಲ್ಲ. ಈ ನಮ್ಮ ಹೋಪ್ ಆಯುರ್ವೇದಿಕ್ ಮೆಡಿಸಿನ್ಗೆ FDA ಅಪ್ರೂವಲ್, GMP ಸರ್ಟಿಫಿಕೇಟ್ ಹಾಗೂ ಭಾರತ ಸರ್ಕಾರದಿಂದ ಪೇಟೆನ್ಸಿ ಕೂಡ ದೊರಕಿದೆ. ಇನ್ನು ಕೆಲ ಆಯುರ್ವೇದ ಔಷಧಿಗಳನ್ನ ತೆಗೆದುಕೊಳ್ಳುವಾಗ ಪಥ್ಯ ಪಾಲನೆ ಮಾಡಬೇಕಾಗುತ್ತದೆ. ಆದರೆ ನಮ್ಮ ಹೋಪ್ ಆಯುರ್ವೇದಿಕ್ ಮೆಡಿಸಿನ್ ತೆಗೆದುಕೊಳ್ಳುವ ಸಮಯದಲ್ಲಿ ಯಾವುದೇ ತರಹದ ಪಥ್ಯ ಪಾಲನೆ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಈ ನಮ್ಮ ಔಷಧಿಯನ್ನ ಎಲ್ಲ ವಯೋಮಾನದವರು ಕೂಡ ತೆಗೆದುಕೊಳ್ಳಬಹುದಾಗಿದೆ. ಇನ್ನು ಕೆಲ ಪೇಷಂಟ್ಗಳು ಈಗಾಗಲೇ ಅಲೋಪತಿ ಟ್ರೀಟ್ಮೆಂಟ್, ಹೋಮಿಯೋಪತಿಕ್ ಟ್ರೀಟ್ಮೆಂಟ್ ಅಥವಾ ಇನ್ಯಾವುದೇ ಬೇರೆ ಟ್ರೀಟ್ಮೆಂಟ್ ತೆಗೆದುಕೊಳ್ಳುವ ಸಮಯದಲ್ಲೂ ಕೂಡ ನಮ್ಮ ಔಷಧಿಯನ್ನ ತೆಗೆದುಕೊಂಡಲ್ಲಿ ಯಾವುದೇ ತರಹದ ಡ್ರಗ್ ಇಂಟ್ರಾಕ್ಷನ್, ಸೈಡ್ ಇಫೆಕ್ಟ್ಗಳು ಕಂಡುಬರುವುದಿಲ್ಲ. ಇದು ಒಂದು ಸೇಫರ್ ಸೈಡ್ ಆಗಿರುವ ಒಂದು ಮೆಡಿಸಿನ್ ಆಗಿದೆ. ಇದರ ರೂಪಗಳು ಹಾಗೂ ವಿಧಗಳು ಬೇರೆ ಬೇರೆ ಆಗಿರುತ್ತವೆ. ಕ್ಯಾನ್ಸರ್ ಜೀವಕೋಶಗಳ ಬೆಳವಣಿಗೆಯಾಗಿದ್ದು, ಈ ಬೆಳವಣಿಗೆ ಹೆಚ್ಚುತ್ತಾ ಹೋಗಿ ಇವು ಹೊಸ ಕೋಶಗಳ ಒಂದು ನಿರ್ಮಾಣವಾಗುತ್ತದೆ. ಈ ಹೊಸ ಕೋಶಗಳು ರೂಪಾಂತರಗೊಂಡು ಗುಂಪುಗಳಾಗಿ, ಗಡ್ಡೆಗಳಾಗಿ ಮಾರ್ಪಾಡಾಗುತ್ತವೆ. ಈ ಕ್ಯಾನ್ಸರ್ಗೆ ನಾವು ಕಾರಣಗಳನ್ನ ನೋಡಿದಾಗ ಈ ಕ್ಯಾನ್ಸರ್ಗೆ ಪರ್ಟಿಕ್ಯುಲರ್ ಇದೇ ಕಾರಣ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇದು DNA ಮ್ಯೂಟೇಷನ್ ನಿಂದ ಆಗಿರಬಹುದು, ಫ್ಯಾಮಿಲಿ ಹಿಸ್ಟ್ರಿ ಅಂದ್ರೆ ಆನುವಂಶಿಕವಾಗಿಯೂ ಕೂಡ ಬರಬಹುದಾಗಿದೆ, ತಪ್ಪಾದ ಜೀವನ ಶೈಲಿಯಿಂದ ಕೂಡ ಬರಬಹುದಾಗಿದೆ, ಮತ್ತು ಅತಿಯಾದ ಪ್ಲಾಸ್ಟಿಕ್, ಅತಿಯಾದ ಒಂದು ಕಾರ್ಬನ್ ಡೈಆಕ್ಸೈಡ್, ಹೀಗೆ ಅನೇಕ ಕಾರಣಗಳು ಇದಕ್ಕೆ ಕಂಡುಬರುತ್ತವೆ. ಇನ್ನು ಕ್ಯಾನ್ಸರ್ ಆದ ವ್ಯಕ್ತಿಗೆ ಪ್ರಸ್ತುತ ಕಾಲದಲ್ಲಿ ಸರ್ಜರಿ, ಕೀಮೊಥೆರಪಿ ಮತ್ತು ರೇಡಿಯೇಷನ್ ಥೆರಪಿಯನ್ನ ಕೊಡಲಾಗುತ್ತದೆ. ಈ ಎರಡು ಥೆರಪಿಗಳು ತುಂಬಾನೇ ಮುಖ್ಯವಾದ ಲೈನ್ ಆಫ್ ಟ್ರೀಟ್ಮೆಂಟ್ಗಳಾಗಿವೆ. ಆದರೆ ಇವುಗಳ ಅಡ್ವರ್ಸ್ ಇಫೆಕ್ಟ್ ತುಂಬಾನೇ ಕಂಡು ಬರುತ್ತದೆ. ಕ್ಯಾನ್ಸರ್ ಆದ ವ್ಯಕ್ತಿ ಕೀಮೋ ಮತ್ತು ರೇಡಿಯೇಷನ್ ತಗೊಂಡಾಗ ಇವುಗಳ ಸಿಂಪ್ಟಮ್ಸ್ಗಳು ನಾಸಿಯಾ, ವಾಮಿಟಿಂಗ್, ಮತ್ತೆ ಅವರಲ್ಲಿ ವೇಟ್ ಲಾಸ್ ಆಗುವುದು, ಕೂದಲು ಉದುರುವಿಕೆ ಆಗಿರಬಹುದು, ಬಾಯಲ್ಲಿ ಹುಣ್ಣಾಗುವುದು, ಸ್ಕಿನ್ ರ್ಯಾಷಸ್, ಸ್ಕಿನ್ ಪಿಗ್ಮೆಂಟೇಷನ್, ಕೆಲವೊಬ್ಬರಲ್ಲಿ ಕಾನ್ಸ್ಟಿಪೇಷನ್ ಆದರೆ ಕೆಲವೊಬ್ಬರಲ್ಲಿ ಲೂಸ್ ಮೋಷನ್ ಕೂಡ ಕಂಡು ಬರುತ್ತದೆ. ಇದಲ್ಲದೇನೆ ಅವರ ಬ್ಲಡ್ ಪ್ಯಾರಾಮೀಟರ್ಗಳಾದ HB, WBC ಮತ್ತು ಪ್ಲೇಟ್ಲೆಟ್ಗಳಲ್ಲಿಯೂ ಕೂಡ ತುಂಬಾನೇ ವ್ಯತ್ಯಾಸವಾಗುತ್ತದೆ. ಹೀಗೆ ಇವೆಲ್ಲ ಸಿಂಪ್ಟಮ್ಸ್ಗಳು ಕಂಡು ಬರುವುದರಿಂದ ಕಾಯಿಲೆಗೆ ಒಳಗಾದ ರೋಗಿಗಳು ತಮ್ಮ ಲೈನ್ ಆಫ್ ಟ್ರೀಟ್ಮೆಂಟ್ ಅನ್ನ ಅರ್ಧಕ್ಕೆ ಸ್ಟಾಪ್ ಮಾಡ್ತಾರೆ ಅಥವಾ ಇನ್ಕಂಪ್ಲೀಟ್ ಮಾಡ್ಕೊಳ್ತಾರೆ. ಪೂರ್ಣಗೊಳಿಸಲಿಕ್ಕೆ ಅವರಿಗೆ ಸಾಧ್ಯವಾಗುವುದಿಲ್ಲ. ಹೀಗಾಗಿ ಅವರ ಕಾಯಿಲೆ ಗುಣಮುಖ ಕಾಣುವುದಿಲ್ಲ. ಈ ಒಂದು ಸಮಯದಲ್ಲಿ ಅವರು ನಮ್ಮ ಹೋಪ್ ಆಯುರ್ವೇದಿಕ್ ಮೆಡಿಸಿನ್ ಅನ್ನ ಉಪಯೋಗಿಸಿದ್ದಲ್ಲಿ ಅವರಿಗೆ ಇದು ತುಂಬಾನೇ ಪರಿಣಾಮಕಾರಿಯಾಗಿ ಕಾರ್ಯವನ್ನ ನಿರ್ವಹಿಸಿಕೊಡುತ್ತದೆ. ಅಂದ್ರೆ ಈ ಕಾಯಿಲೆಗೆ ಒಳಗಾದ ವ್ಯಕ್ತಿ ಹೋಪ್ ಆಯುರ್ವೇದಿಕ್ ಮೆಡಿಸಿನ್ ತೆಗೆದುಕೊಳ್ಳುವುದರಿಂದ ಅವರ ಬಾಡಿ ಡಿಟಾಕ್ಸಿಫಿಕೇಶನ್ ಆಗುತ್ತದೆ ಮತ್ತು ಸೆಲ್ಗಳಿಂದ ಟಾಕ್ಸಿಕ್ ಪದಾರ್ಥಗಳನ್ನ ಹೊರ ಹಾಕಲು ನಮ್ಮ ಔಷಧಿಯು ತುಂಬಾನೇ ಸಹಾಯ ಮಾಡುತ್ತದೆ. ಒಂದು ಸತಿ ಸೆಲ್ಗಳಿಂದ ಟಾಕ್ಸಿಕ್ ಪದಾರ್ಥಗಳು ಹೊರ ಹೋದಲ್ಲಿ ಪ್ರತಿಯೊಂದು ಸೆಲ್ಗೂ, ಪ್ರತಿಯೊಂದು ಆರ್ಗನ್ಗೂ ಸಫಿಸಿಯೆಂಟ್ ಆಕ್ಸಿಜನ್ ಮತ್ತು ಬ್ಲಡ್ ಸಪ್ಲೈ ಆಗ್ತಾ ಹೋಗುತ್ತದೆ. ಹೀಗೆ ಆಕ್ಸಿಜನ್ ಮತ್ತು ಬ್ಲಡ್ ಸಪ್ಲೈ ಪೂರೈಕೆ ಆಗುವುದರಿಂದ ಅಲ್ಲಿ ಇಮ್ಯುನಿಟಿ ಬೂಸ್ಟ್ ಆಗ್ತಾ ಹೋಗುತ್ತದೆ, ಮೆಟಾಬಾಲಿಕ್ ರೇಟ್ ಇನ್ಕ್ರೀಸ್ ಆಗುತ್ತದೆ. ಹೀಗೆ ಅವರು ಸ್ವಸ್ಥವಾಗಲು ಸಹಾಯವಾಗುತ್ತದೆ. ಅವರು ಕಾಯಿಲೆಯಿಂದ ಬೇಗ ಗುಣಮುಖರಾಗಲು ಇದು ಸಹಾಯ ಮಾಡುತ್ತದೆ. ನಮ್ಮ ಹೋಪ್ ಆಯುರ್ವೇದಿಕ್ ಮೆಡಿಸಿನ್ ಟಾರ್ಗೆಟ್ ಸೆಲ್ ಮೇಲೆ ಕಾರ್ಯವನ್ನ ನಿರ್ವಹಿಸುತ್ತದೆ, ಜೊತೆಗೆ ಕ್ಯಾನ್ಸರ್ನ ನಿಯಂತ್ರಿಸಲು ಕೂಡ ಸಹಾಯ ಮಾಡುತ್ತದೆ. ನಿಮಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಸ್ಕ್ರೀನ್ ಮೇಲಿರುವ ನಮ್ಮ ಫೋನ್ ನಂಬರ್ ಅನ್ನ ನೀವು ಸಂಪರ್ಕಿಸಬಹುದು, ಅಥವಾ ನಾವು ಬೆಳಗಾವಿಯ ಸದಾಶಿವನಗರ್ನ ಫಸ್ಟ್ ಕ್ರಾಸ್ ನಲ್ಲಿ ನಮ್ಮ ಕ್ಲಿನಿಕ್ ಇದೆ. ನೀವು ಖುದ್ದಾಗಿ ಕೂಡ ಬಂದು ನಮ್ಮನ್ನ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳಬಹುದಾಗಿದೆ. ಇದಲ್ಲದೆ ನಮ್ಮ ಔಷಧಿಯ ಮಾಹಿತಿಯನ್ನ ಗೂಗಲ್, ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲೂ ಕೂಡ ಅಪ್ಲೋಡ್ ಮಾಡಲಾಗಿದೆ. ಅಲ್ಲಿಯೂ ತಾವು ಮಾಹಿತಿಯನ್ನ ಪಡೆದುಕೊಳ್ಳಬಹುದಾಗಿದೆ.
ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.